ಇವತ್ತು ಇವರೊಬ್ಬರ ಕುಂತಾರ. ಇವ್ರನ್ನ ಹೋಗಿ ನಾನು ಕೇಳ್ಬೇಕು. ಅಲ್ಲ ನೀವು ಯಾಕೆ ಹಿಂಗೆ ಮಾಡಿದ್ರಿ? ನನ್ನ ಮುಂದೊಂದು ಥರ ಹೇಳಿ ಯಾಕೆ ನನ್ನ ಹಿಂದೆ ಬೆನ್ನಿಗೆ ಚೂರಿ ಹಾಕಿದ್ರಿ? ನಾನು ಹೋಗಿ ಅವ್ರನ್ನ ಕೇಳಲೇಬೇಕು. ಕೇಳಿದ್ರೆ ಹೆಂಗೆ ಬಿಡಲಿ? ಇಲ್ಲ ಅಂದ್ರೆ ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ ಅಂತ ಹೇಳ್ತೇನೆ ಅವ್ರಿಗೆ. ಅಲ್ಲ, ಈ ಕಡೆ ನನ್ನನ್ನು ಮದುವೆಯಾಗಿ ಈ ಕಡೆ ಇವಳನ್ನು ಮದುವೆಯಾಗಿ ನನ್ನ ಜೀವನನ ಹಾಳು ಮಾಡ್ಬೇಕಂತ ಅಂದ್ಕೊಂಡಿದ್ದಾರನ? ಇಲ್ಲ ಇಲ್ಲ, ಇವತ್ತು ನಾನು ಇವ್ರನ್ನ ಕೇಳಲೇಬೇಕು. ಇವಾಗ ಒಬ್ಬರೇ ಕುಂತಾರೋ, ಇವಾಗ ಸರಿಯಾದ ಟೈಮ್. ನಾನು ಇವಾಗಲೇ ಹೋಗಿ ಕೇಳಬೇಕು. ಇಲ್ಲಾಂದ್ರೆ ನನಗೆ ಕೇಳೋಕೆ ಆಗಂಗಿಲ್ಲ. ಇವರು ನನ್ನ ಕೈಗೆ ಸಿಗತ್ತಿಲ್ಲ. ನನ್ನ ಕೈಗೆ ಸಿಗದ ತಪ್ಪಿಸ್ಕೊಂಡ ಓಡಾಡಕತ್ತಾರ. ನಾನು ಮಾತ್ರ ಕೇಳಿದ್ರೆ ಸುಮ್ಮನೆ ಬಿಡ್ತಾನಂತ ಅನ್ಕೊಂಡಿರಿ. ನೋಡಾಕ ಎಷ್ಟು ಮೃದುವಾಗಿದ್ದಾನೋ ಅಷ್ಟೇ ಘಾಟಿನೂ ಅದನ್ನು. ನಾನು ಸುಮ್ಮನೆ ಬಿಡೋ ಮಾತಾ ಇಲ್ಲ. ಆಯ್ತು, ಇವಾಗ ಏನು ಮಾಡ್ತಾಯಿದ್ದೀರಾ? ರೀ, ನಿಮ್ಮನೆ ಏನು ಮಾಡಕತ್ತೀರಿ? ಅಲ್ಲ, ನಿಮ್ಮ ಜೊತೆ ನಾನು ಮಾತಾಡಬೇಕಾಗಿತ್ತು. ನಾನು ಮಾತಾಡೋದು ಕೆಲಸ ಆಗ್ತದೆ ನಿಮಗೆ? ಏನಾತ್ಪದು? ಯಾಕೆ ಇಷ್ಟೊಂದು ವಾಚಲೆ ಮಾತಾಡತ್ತಿದ್ದಿ? ಏನು ಯಾಕೋ ವಾಯ್ಸ್ ಜೋರಾಗೈತಿ? ಯಾಕೆ? ಅದು ಸಿಟ್ಟಿನ ಮುಖ ಮಾಡ್ಕೊಂಡು ಬಂದು ನನ್ನ ಮುಂದೆ ಜೋರಾಗಿ ಮಾತಾಡೋಷ್ಟು ಧೈರ್ಯ ಬಂದ್ಬಿಟ್ಟೈತೆ ನಿನಗೆ? ಹೌದು, ಬರ್ತೈತಿ ಧೈರ್ಯ. ಬರ್ದ ಮತ್ತು ಹಂಗೆ ಇರ್ಬೇಕೇನು? ನಾನು ಇಷ್ಟು ದಿನ ನೋಡಿ 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 ಸಾಕಾಯ್ತು. ಇನ್ನೂ ಕೇಳಲಿಲ್ಲ ಅಂದ್ರೆ ನಾನು ತಪ್ಪು ಮಾಡತ್ತೇನೆ ನನಗೆ ಅನ್ಸಾಕತ್ತಿತ್ತು. ನೋಡ್ರಿ, ಇವಾಗ ನೀವನ್ನ ಕೇಳಾಕತ್ತಾನ. ಅಲ್ಲ, ನೀವು ನನ್ನ ಮುಂದೆ ಏನು ಹೇಳಿದ್ರಿ? ನನ್ನ ಮುಂದೆ ಏನು ಹೇಳಿದ್ರಿ ಹೇಳ್ರಿ? ನಾನು ಆಕಿನ ಮದುವೆ ಆಗಂಗಿಲ್ಲ. ನಾನು ಅವ್ವ ತಾಳಿ ಕಟ್ಟಂದ್ರೂ ಬೇರೆದವ್ರ ಕಡೆಯಿಂದ ತಾಳಿ ಕಟ್ಟಾಕಸ್ತೇನೋ, ಇಲ್ಲ ಅಂದ್ರೆ ನಾನು ಬಂದ ಮತ್ತು ಅವ್ವರ ಮುಂದೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಾನಂತ ಹೇಳಿದ್ರಿ. ಆದ್ರೆ ಇಲ್ಲಿ ನೀವು ಮಾಡಿರೋದು ಏನು ಮಾಡಿದ್ರಿ ನೀವು? ಬಾಯ್ ಬಿಡ್ರಿ, ಬಾಯ್ ಬಿಡ್ರಿ. ಎಷ್ಟು ವಾಚ್ ಮಾಡತ್ತಿದ್ದಿ? ಏನೆಲ್ಲರೂ ಬರಲಿ ಅಂತ ಮಾಡಕತ್ತಿದ್ದೇನು? ಹಾಗಾದ್ರೆ ಮಾತಾಡೋಕೆ ಬರ್ತೈತೆ ಇಲ್ಲ ನಿನಗೆ? ನೋಡು, ಸುಮ್ಮನೆ ಅವಾಜ್ ಮಾತ್ರ ಮಾಡೋಕ್ಕೆಲ್ಲ ಹೋಗಬೇಡ. ಸರಿ ಕಾಣಂಗಿಲ್ಲ ಅದು. ನಾನು ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊ. ಏನಾಯ್ತು? ಇದಕ್ಕಿಷ್ಟು ಬಾಯ್ ಮಾಡಕತ್ತಿದ್ದಿ ಈಗ? ಇದಕ್ಕಿಷ್ಟು ಬಾಯ್ ಮಾಡತ್ತಿದ್ದಿ ಅಂತ? ನೋಡು, ನಾನೇನೋ ಬೇಕಂತ ನಿನಗೆ ಇದನ್ನು ಮಾಡತ್ತಿಲ್ಲ. ಮೋಸ ಮಾಡತ್ತಿಲ್ಲ ನಾನು. ಮತ್ತು ಇನ್ನೇನು ಮಾಡೋದು? ಅವ್ವ ಆನೆ ಹಾಕೊಂಡ್ಲು. ಅವ್ವಾಗ ಏನಾದರೂ ಆದರೆ ನಾನೇನು ಮಾಡಲಿ ಹೇಳ? ಅಂದ್ರೆ ನಿಮ್ಮ ಅವ್ವಾಗ ಏನೂ ಆಗಬಾರ್ದು, ನಮ್ಮ ಅವ್ವ ಸತ್ರು ನಡೀತೈತೆ ನಿನಗೆ. ಅಲ್ಲ, ನಿನ್ನ ಮನಸ್ಸಿನಾಗ ಇಂಥ ಕೆಟ್ಟ ಭಾವನೆ ಐತೇನಾ? ಅಂದ್ರೆ ನಿಮಗೆ ನಿಮ್ಮವ್ವ ಹಾನಿ ಹಾಕಿದಾರಂತ ಹೇಳಿ, ಅವ್ರು ಸಾಯ್ತಾರಂತ ಹೇಳಿ ನನ್ನ ಜೀವನನ ಹಾಳು ಮಾಡಿದ್ರಿ. ನೀವು ನನಗೆ ಏನು ಮಾತು ಕೊಟ್ಟಿದ್ರಿ? ನಾನು ನಿನ್ನನ್ನು ಮನೆಗೆಲ್ಲ ಒಪ್ಪಿಸ್ತೇನೆ, ಮನೆಗೆಲ್ಲ ಒಪ್ಪಿಸಿ ಮದುವೆ ಆಗ್ತಾನಂತಂದ್ರಿ. ಇನ್ನೊಂದು ಸರಿ ತಾಳಿ ಕಟ್ತಾನಂತಂದ್ರಿ. ಆದರೆ ಇವಾಗ ಇನ್ನೊಬ್ಬರು ಕೊರಡಿಗೆ ತಾಳಿ ಕಟ್ಟಿದ್ರಿ. ಅದು ನಿಮ್ಮ ಅತ್ತೆ ಮಗಳಂತೇಳಿ ಕರ್ಕೊಂಡು ಬಂದ ಇಟ್ಕೊಂಡು ಕಾಸ ಆಕಿನ ಮದುವೆ ಮಾಡ್ಕೊಂಡ್ರಿ. ನನಗೆ ಮೋಸ ಮಾಡಿದ್ರಿ. ಈಗ ನನ್ನ ಜೀವನ ಎಲ್ಲ ಹಾಳಾಯಿತು. ನನಗೆ ನೀವು ಬಿಡುಗಡೆನ ಕೊಟ್ಬಿಡ್ರಿ. ನೀವು ಕಟ್ಟಿರೋ ತಾಳಿನ ನಿಮ್ಮ ಮುಖದ ಮೇಲೆ ಬಿಸಾಕಿ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಹೋಗ್ತೇನೆ. ಇಷ್ಟು ದಿನ ನೀವು ರೊಕ್ಕ ಕೊಟ್ಟಿರೋದಕ್ಕೆ, ತಾಳಿ ಕಟ್ಟಿರೋದಕ್ಕೆ ಎಲ್ಲ ಸರಿ ಹೋಗೈತಿ. ಇನ್ನು ಮುಂದೆ ನಿಮ್ಮ ಜೊತೆ ಸಂಸಾರ ಮಾಡೋಕ್ಕಾಗಲಿ, ನಿಮ್ಮ ಮನೆಗೆ ಇರೋಕ್ಕಾಗಲಿ ನನಗಿಲ್ಲಿ ಇಷ್ಟ ಇಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕು. ನನಗೆ ನೀವು ವಿಚ್ಛೇದನ ಕೊಡ್ರಿ, ನಾನು ಹೋಗ್ಕೇನೆ. ನಾನು ಇಲ್ಲಿ ಇರಾಕೇನು ಇಷ್ಟಪಡತ್ತಿಲ್ಲ. ಇರ್ರಿ, ಆರಾಮ್ ನಿಮ್ಮ ಅವ್ವ ತೋರಿಸಿದ ಹುಡುಗಿನ ಮದುವೆ ಆಗಿರಲ್ಲ, ಆರಾಮಾಗಿರ್ರಿ. ನನಗೂ ಸಾಕಾಗೈತಿ. ನೋಡೋಕೆ ನನ್ನ ಕೈಯಿಂದ ಆಗಂಗಿಲ್ಲ. ಯಾವನಾದ್ರೂ ಯಾವಳಾದ್ರೂ ಆಗಂಗಿಲ್ಲ. ಈಗ ತಾಳಿ ಕಟ್ಟಿರೋ ಗಂಡ ಇನ್ನೊಬ್ಬಕ್ಕೆ ಜೊತೆ ಸಂಸಾರ ಮಾಡ್ತಾನಂದ್ರೆ ಯಾ ಹೆಂಡತಿ ತಡ್ಕೊಂಡಿರ್ತಾಳೆ? ಅದೇ ಈಗ ನಾನು ಹೋಗಿ ಯಾವಂದ್ರ ಜೊತೆ ಸಂಸಾರ ಮಾಡಕತ್ತಾರೆ ನೀನು ತಡ್ಕೊಂಡಿರ್ತೀಯನ? ಹೇಳಿ ನೋಡೋಣ. ಏನು ನೀನು ತಾನು ಅಂತ ಮಾತಾಡತ್ತಿದ್ದಿ? ಮಾತಾಡೋ ಮುಂದೆ ಮೊದಲು ಯೋಚನೆ ಮಾಡಿ ಯಾರ ಜೊತೆ ಹೆಂಗೆ ಮಾತಾಡ್ತಾನೆ ಅನ್ನೋದನ್ನ ನೋಡು ಮಾತಾಡ. ಹಂಗೆ ಮಾತಾಡೋದಿಲ್ಲ. ಯಾಕೆ? ಸಲ್ಗಿ ಕೊಟ್ಟಂಗೆ ಬಾ ತಲೆ ಮೇಲೆ ಇರ್ಕೊಂಡಾತಿದ್ದಿ? ನಿನ್ನ ಕೇಳತ್ತ ನಾನು. ಹೌದ್ರಿ, ಹೌದು. ಮತ್ತೆ ನನಗೆ ಸಿಟ್ಟು ಬರಂಗಿಲ್ಲ. ಈಗ ನಾನು ಇನ್ನೊಬ್ಬರ ಜೊತೆ ಹೋಗ್ತಾನಂಗಾರ, ಅವರು ನಾನು ಇಷ್ಟಪಡ್ತಾರಂತಂದ್ರೆ ನಾನು ಹೋಗಿ ಅವ್ರನ್ನ ಮದುವೆ ಆಗ್ತಾನೆ. ಈಗ ನಮ್ಮ ಮನೆಗೂ ನಮ್ಮಪ್ಪ ಆನೆ ಹಾಕ್ಕೊಂಡಿರ್ತಾರೆ. ಅದಕ್ಕೆ ನಾನು ಅವ್ರನ್ನ ಹೋಗಿ ಮದುವೆ ಆಗ್ತಾನೆ. ನೀವು ಇನ್ನೊಂದು ಮದುವೆ ಆಗಿರಿ, ನಾನು ಇನ್ನೊಂದು ಮದುವೆ ಆಗ್ತಾನೆ. ಇಬ್ಬರದು ಸಮ ಆಯ್ತಲ್ಲ. ತೆಗೆದು ಒಂದು ಬಿಟ್ಟು ಅಂದ್ರೆ ನೋಡಿ ಹೆಂಗಿರ್ತದ ಅಂತ ಹೇಳಿ. ಹೊಡಿರಿ ಹೊಡಿರಿ ಹೊಡಿರಿ, ನೋಡೋಣ. ಕೈ ಎದ್ದಿದಾರಿಗೆ ಹೊಡಿದೇನು ದೊಡ್ಡ ಮಾತೇನ? ಹೊಡಿರಿ, ನೋಡ್ತೇನೆ ನಾನು ಹೆಂಗೆ ಹೊಡಿತಾರೆ ಅಂತ ಹೇಳಿ. ನಾನು ಇಷ್ಟೇನ ಹೋಗ್ಲಿ ಅಂತ ಸುಮ್ಮನೆ ತಡ್ಕೊಂಡಿದ್ನಿ. ಯಾಕೆ ಹೇಳ್ರಿ? ನಮ್ಮಪ್ಪ ನಮ್ಮವ್ವನ ನಿಮ್ಮವ್ವ ಅಲ್ಲಿ ಕಟ್ಟಿ ಹಾಕ್ಯಾಳ, ನಾನು ಅವ್ರನ್ನ ಕೊಲ್ತಾನೋ ಮಾಡ್ತಾನೆ ಅನ್ನೋದಕ್ಕೆ. ಈಗ ನಾನು ಯಾಕೆ ಅಂಜಲಿ? ಆಕೆ ಬರ್ಲಿಕ್ಕೆ ಖುಷಿಗೆ ಆಕೆಗೆಲ್ಲ ಗೊತ್ತಿಲ್ಲ ಅನ್ಕೊಂಡ್ರೇನ? ಆಕೆಗೆ ನೀವು ನನ್ನ ತಾಳಿ ಕಟ್ಟಿರೋದು, ನೀವು ನನ್ನ ಗಂಡ ಅನ್ನೋದು ಎಲ್ಲ ಗೊತ್ತೈತಿ. ಗೊತ್ತಿದ್ದು ನಿಮ್ಮನ್ನ ಮದುವೆ ಹೇಳಾಕಿ ನನ್ನ ಜೀವನ ಹಾಳು ಮಾಡಿರಿ ಎಲ್ಲರೂ ಸೇರಿ. ನಾನು ನಿಮ್ಮನ್ನ ಮಾತ್ರ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ರೀ, ಬಿಡಂಗಿಲ್ಲ. ಬಾಯಿ ಮುಚ್ಚು ಮಗು. ನೋಡೀಗ ಹೊಡೆದ್ರೆ ಹಲ್ಲು ಮುರಿತಾವ. 32 ಹಲ್ಲು ಉದುರು ಬಿಡ್ಬೇಕು. ಹಂಗೆ ಹೊಡಿತಾನ. ಮತ್ತೆ ನಿನ್ನ ಒಂದು ಸಾರಿ ತಾಳಿ ಕಟ್ಟಿದ ಮೇಲೆ ಮುಗಿದು ಹೋತು. ಯಾವನ ಜೊತೆ ಹೋಗಕ್ಕೆ ಇಷ್ಟಪಡತ್ತಿದ್ದಿ? ಯಾವನ ಜೊತೆ ಹೋಗ್ಬೇಕಂತ ಅನ್ಕೊಂಡಿದ್ದಿ? ನನ್ನ ಮೇಲೆ ಕೈ ಮಾಡ್ತೀರಿ ನೀವು? ನನ್ನ ಮೇಲೆ ಕೈ ಮಾಡೋಷ್ಟು ಮುಂದುವರೆದು ಬಿಟ್ರಿ ನೀವು? ಮತ್ತು ಅವಾಗಿಂದ ಹೇಳಾಕತ್ತಾನ ಸುಮ್ಮನಿರು ಅಂತ ಹೇಳಿ. ಆದ್ರೆ ನಿಂದ ನೀನು ನಡೆಸಿದಿ. ನಾನು ಅಷ್ಟು ಹೇಳಿದ್ರು ನಿನ್ನ ತಲೆಗೆ ಹಾಕೊಳ್ಳಿ ಅಂದ್ರೆ ನನಗೆ ಎಷ್ಟು ಸಿಟ್ಟು ಬರಬೇಡ. ಅಲ್ಲ, ಒಂದೀಟಾರ ನಿನಗೇನಾರ ಐತಿ ನಾಚಿಕೆ ಮಾನ ಮರ್ಯಾದೆ ಅನ್ನೋದು? ಆಕೆಗೆ ಗೊತ್ತಿದ್ದು ಆಕೆ ಮದುವೆ ಆಗಿದ್ದಾಳೆ ಅಂತಿಲ್ಲ. ಆಕೆಗೆ ಅಂತ ಎಲ್ಲಿ ಕೆಟ್ಟತ್ತೇನ? ನಂದು ನಿಂದು ಮದುವೆ ಆಗಿದೆ ಅನ್ನೋದು ಗೊತ್ತಿದ್ದ, ನಿನ್ನಂತ ಆಕಿ ಅದ ಅನ್ನೋದು ಗೊತ್ತಿದ್ದ, ಎರಡನೇ ಹೆಂಡತಿ ಆಗಕ್ಕೆ ಆಕೆನ ಇಷ್ಟಪಡ್ತಾಳೆ? ನೀನ ಯಾವಾಗ ಮದುವೆ ಆಗೈತೆ ಅನ್ನೋದು ಗೊತ್ತಿದ್ದು ನೀನು ಹೋಗಿ ಅವ್ನು ಮದುವೆ ಆಗಕ್ಕೆ ಎರಡನೇ ಹೆಂಡತಿ ಆಗಕ್ಕೆ ಇಷ್ಟಪಡ್ತೀಯನ? ಬಾಯ್ ಬಿಟ್ಟು ಹೋದ್ರೆ ನಿಮಗೆ ನಾನು ಸುಳ್ಳು ಹೇಳಿದಂಗೆ ಆಗತ್ತೆ. ಖುಷಿಗೆ ಈಗಾಗಲೇ ನಾವು ಇಬ್ಬರಿಗೆ ಮದುವೆ ಆಗಿ ಅನ್ನೋದು ಗೊತ್ತೈತಿ. ಅದು ಗೊತ್ತಿದ್ದಾನೆ ನನ್ನ ಆಕೆ ಕೆರೆಯಾಗ ದಬ್ಬಿದ್ಲು. ನಾನು ಸಾಯ್ಬೇಕಾದ್ರೆ ನನ್ನ ಬಂದು ಬದುಕಿಸಿದಾರ.
ಅದೆಲ್ಲ ನಿಮ್ಗೆ ಗೊತ್ತೈತೇನ? ಹಾಂ, ಅದೆಲ್ಲ ನಿಮ್ಗೆ ಗೊತ್ತೈತಿ? ನಿಮಗೇನು ಗೊತ್ತಿರ್ತೈತಿ? ಬರೀ ಆಗಿ ಜೊತೆ ಹಲ್ಕಿಸ್ಕೊಂತ ಮಾತಾಡೋದು ಒಂದೇ ಗೊತ್ತಿರ್ತೈತಿ. ನಿಮ್ಮವ್ವ ಹೇಳಿದ್ಲು ಅಂತೇಳಿ ಆಕೆ ಅಲ್ಲೇ ಇಲ್ಲೇ ಕರ್ಕೊಂಡು ಹೋಗೋದು ಒಂದೇ ಗೊತ್ತಿರ್ತೈತಿ. ನಾನು ಸಾಯ್ತಾನೋ ಬಿಡ್ತಾನೋ, ನನ್ನ ಏನು ಕಷ್ಟ ಆಗುತ್ತೆ ಅನ್ನೋದು ಒಂದು ಈ ಥರ ಏನಾರ ಯೋಚನೆ ಮಾಡ್ತೀರಿ ನೀವು? ಯಾಕೆ ಹೇಳ್ರಿ, ನಾನು ನಿಮಗೆಲ್ಲ ಬೇಡವಾಗಿಬಿಟ್ಟನಲ್ಲ ಅದಕ್ಕೆ. ಎಷ್ಟ ಮಾಡಿದ್ರು ಕೆಲಸದ ಮನೆ ಕೆಲಸದ ಆಳಂಗೆ ನೋಡ್ಕೊತಾರಲ್ಲ ನಾನು. ಏನು ನಿಮ್ಮ ಹೆಂಡತಿ ಹಂಗೆ ನೋಡ್ಕೊತ್ರಿ? ಅದು ಅವಾಗ ನನ್ನ ಜೊತೆ ಸಂಸಾರ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ಲೇನು? ಹಾಂ, ನೋಡು, ಭಾಳ ಮಾತಾಡಕ್ಕೆ ಹೋಗಬೇಡ. ಭಾಳ ಮಾತಾಡಿದ್ರೆ ನನಗೆ ತಲೆ ಕೆಡ್ತತಿ. ನಾನು ಈಗ ಹೇಳಾಕತ್ತನ, ಎಷ್ಟು ಇರಬೇಕು ಅಷ್ಟೇ ಇರು, ತನ್ನಗ ಇರು. ಬಾಯಿ ಮಾಡಬೇಡ, ಬಾಯಿ ಬಿಡಬೇಡ, ತಲೆ ಕೆಡಿಸ್ಬೇಡ ಮಧು. ಓ, ನಿಮಗೆ ಏನಾರ ಹೇಳ ತಲೆ ಕೆಡ್ತತೇನ? ಹೌದು, ತಲೆ ಕೆಡ್ತತಿ. ತಲೆ ಕೆಡ್ದ ಹೆಂಗೆ ಇರ್ತತಿ? ಹಾಂ, ತಲೆ ಕೆಡ್ತತಿ ಮಗ. ಇದ್ದಿದ್ದಾಗ ಹೇರ ಎದ್ದು ಬಂದು ಇದಿ ಹೋದ್ರ ಅಂತಾರಲ್ಲ, ಹಂಗೆ ನಾನು ಇರೋದನ್ನ ಹೇಳಾಕತ್ತಲ್ಲ. ಮತ್ತು ತಲೆ ಕೆಡ್ತತಿ. ತಲೆ ಕೆಡ್ದ ಏನು ಮಾಡ್ತತಿ? ತೆಲ್ಲೂ ಕೆಡ್ತತಿ, ಎಲ್ಲ ಕೆಡ್ತತಿ ಬಿಟ್ರೆ. ನಿಮ್ಮಂಥರ ಇದ್ರೆ ಮುಗಿದು ಹೋದ ಜೀವನದಾಗ. ನನಗೆ ಬಿಡುಗಡೆ ಕೊಡ್ರಿ. ನಾನು ಇಲ್ಲಿಂದ ಹೋಗ್ಬೇಕು. ನಾನು ಇಲ್ಲಿ ಇನ್ನೊಂದು ಇರಂಗಿಲ್ಲ. ನಾನು ಈ ಮನೆ ಬಿಟ್ಟು ಹೋಗಾತೀನಿ. ಏನ ಮುಳ ಹೊಕ್ಕನ ಮಾಡ್ತಾನೋ ಅಂಥೇಳಿ ನನ್ನ ಮಗಗೆ ಅಂಜಿಕೆ ಹಾಕಕತ್ತೀಯ ನೀನು? ಹಾಂ, ಹಾಡ್ಬಿಟ್ಟು ಹನ್ನ ತೊಗೊಂಬಂದ ನಾಯಿ ಹಂಗೆ ಇಲ್ಲೇ ನನ್ನ ಮನ್ಯಾಗ ತಿನ್ಕೋತ ಉಣ್ಕೋತ ಬಿದ್ದಿರ್ಬೇಕು ನೀನು. ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅವ್ವ ಅಲ್ಲ, ಅವ್ರನ್ನೂ ತಂದ ಇಲ್ಲೇ ಕೆಲ್ಸಕ್ಕೆ ಇಟ್ಕೊಳಕದ ನಾನು. ಅಂಥದ್ರಾಗ ನಾಟಕ ಮಾಡ್ತಿದ್ಯೇನು? ಹಾಂ, ನಾಟಕ ಎಷ್ಟು ಹೇಳೋದು ನಿನಗೆ? ಹಾಂ, ಎಷ್ಟು ಹೇಳೋದು? ಅದನ್ನು ಬಿಟ್ಟು ಈ ನಾಟಕಗಳೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಏನ ಮನೆ ಕೆಲಸ ಮಾಡ್ಬೇಕು, ನಾಯಿ ಹಂಗೆ ನಾವು ಹಾಕಿದಂತ ತಿನ್ಕೋತ ಉಣ್ಕೋತ ಬಿದ್ದಿರ್ಬೇಕಿಲ್ಲಿ. ಅದನ್ನು ಬಿಟ್ಟು ದೊಡ್ಡ ಸ್ಥಾನ ತೋರ್ಸೋದಕ್ಕೆ ಬಂದು ಆಮೇಲೆ ನೋಡು ನಿಮ್ಮ ಅಪ್ಪ ನಿಮ್ಮ ಅವ್ವ ಒಂದು ಗತಿ ಕಾಣಿಸ್ಬಿಡ್ತಾನೆ. ಅವ್ರು ಎಲ್ಲಿದಾರಂತ ನಿನಗೆ ಗೊತ್ತೈತೇನು? ನಮ್ಮಪ್ಪ ನಮ್ಮವ್ವ ಎಲ್ಲಿದಾರಂತ ನನಗೆ ಗೊತ್ತು ಐತಿ. ಅವ್ರನ್ನ ಎಲ್ಲಿಡಬೇಕು ಅಲ್ಲಿ ಇಟ್ಟು ಕೂಡ ನಾನು ಬಂದೇನಿ. ಇನ್ನು ಮುಂದೆ ನಾನು ಯಾಕೆ ಅಂಜಲಿ? ಅವ್ರು ಎಲ್ಲಿ ಇರಬೇಕಾದ ಸೇಫ್ ಜಾಗದಲ್ಲಿ ಅವ್ರ ನಾನು ಬಿಟ್ಟು ಬಂದೇನಿ. ಅಂಥದ್ರಾಗ ನಾನಿಲ್ಲಿ ಯಾರಿಗೂ ಅಂಜುವಂಥ ಪರಿಸ್ಥಿತಿ ನನಗೇನೋ ಬಂದಿಲ್ಲ. ಅಂದ್ರೆ ನಿಮ್ಮಪ್ಪ ನಿಮ್ಮವ್ವ ಎಲ್ಲ ಕಡೆ ಸೇಫ್ ಅದಾರ ಅಂತೇಳಿ ನೀನು ನೋಡ್ಕೊಂಡು ಬಂದಿದ್ದಿ. 3 ತಾಸು ಇಲ್ಲೇ ಬಿತ್ತಿರ್ತಿದ್ದಿ. ನಿನಗೇನು ಗೊತ್ತಾಗತ್ತೆ ಹಾಡಿಬಿಟ್ಟೇನ? ಹಾಂ, ನೋಡ್ರಿ, ಮೊದಲ ದೊಡ್ಡವ್ರದರಿ, ಸರಿಯಾಗಿ ಮಾತಾಡೋದನ್ನ ಕಲ್ಕೊರಿ. ನೋಡ್ರಿ, ನಂದ ಇವ್ರದ ಮದುವೆ ಆಗೈತೆ ಅನ್ನೋದು ಗೊತ್ತಿದ್ದು ಹಾಂ, ನೀವು ಖುಷಿನ ಯಾಕೆ ಮದುವೆ ಮಾಡಿಸಿದ್ರಿ? ನಮ್ಮಿಬ್ಬರು ಸಂಸಾರನ ಯಾಕೆ ಹಾಳು ಮಾಡಕ್ಕೆ ನೋಡಿದ್ರಿ? ನೀವು ಒಬ್ಬರು ತಾಯಿ ಏನು? ಹಾಂ, ಗಂಡ ಹೆಂಡತಿ ಸಂಸಾರ ಹಾಳು ಮಾಡಕ್ಕೆ ನೋಡ್ತಾರಲ್ಲ. ಅಲ್ಲ, ನಿಮ್ಮ ಅತ್ತೆ ನಿಮ್ಗೆ ಹಿಂಗೆ ಮಾಡಿದ್ಲೇನ? ಹಂಗಾರ ನಿಮ್ಮ ಗಂಡನ ಜೊತೆ ಇನ್ನೊಬ್ಬಾಕಿ ಮದುವೆ ಮಾಡಿದ್ರೇನು? ಅಯ್ಯೋ 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 ಅಯ್ಯೋ, ನೋಡು ಹೆಂಗೆ ಮಾತಾಡ್ತಾಳೆ ವಿರಿಯಾಗೆಲ್ಲ. ನನಗೆ ಅಂತಾಳೆ ನೋಡಿಕಿ, ನಮ್ಮ ಅತ್ತಿ ನನಗೆ ಹಿಂಗೆ ಮಾಡಿದ್ದಾನ ಅಂತ ನನ್ನ ಕೇಳ್ತಾಳೆ. ಎಷ್ಟು ಇರ್ಬಾಡಿಗೆ ಹಡ್ಬಿಟ್ಟಿದ ಅಲ್ಲ ಹಡ್ಬಿಟ್ಟಿ. ಹಾಂ, ನಿನಗೆ ಬಾಯಿ ದೇವ್ರು ಕೊಟ್ಟಾನಂತ ಹೇಳಿ ಹಂಗೆ ಮಾತಾಡಕ್ಕೆ ನಿಂತ್ಬಿಟ್ಟು ಏನು? ಹಾಂ, ನಾನೇನು ಅತ್ತಂದು ಇತ್ತಂದು ಹೇಳಾಕತ್ತಿಲ್ಲ, ಇರೋದನ್ನ ಹೇಳಾಕತ್ತಾನ. ಹಾಂ, ನಿಮ್ಮ ಅತ್ತಿರಿ ನಿಮಗೆ ಹಿಂಗೆ ಮಾಡ್ಯಾರ ಹೇಳ್ರಿ. ನೀವು ದೊಡ್ಡ ಶ್ರೀಮಂತರ ಮನೆಯಿಂದ ಬಂದರೇನು? ನೀವು ಒಂದು ಬಡ ಕುಟುಂಬದಿಂದಲೇ ಬಂದಿರಿ. ಅಲ್ಲ, ನೀವು ಒಂದು ಬಡವ್ರ ಮನೆಯಿಂದ ಬಂದ ನೀವು ಇಷ್ಟೆಲ್ಲ ದೌಲತ್ತು ದಿಮಾಕು ತೋರಿಸ್ತಿರ್ಬೇಕಾದ್ರೆ ಇನ್ನು ನಾನು ಎಷ್ಟು ತೋರಿಸ್ಬೇಡ? ಅಲ್ಲ, ನೀವೇನಂದ್ರಿ? ಖುಷಿನ ಮದುವೆ ಮಾಡಿಸ್ತೇನೆ ಅಂತಂದ್ರಿ, ನನಗೆ ಡಿವೋರ್ಸ್ ಕೊಡಿಸ್ತಾನೆ ಅಂತಂದ್ರಿ. ಆಯ್ತು, ನನಗೆ ಡಿವೋರ್ಸ್ ಕೊಡಿಸ್ರಿ. ನಾನು ಆರಾಮಾಗಿ ಇನ್ನೊಂದು ಹುಡುಗನ ಚಲೋ ಹುಡುಗನ ನೋಡಿ ಮದುವೆ ಆಗಿ ಸಂಸಾರ ಮಾಡ್ತಾನೆ. ನಾನು ಯಾಕೆ ಇಲ್ಲೇ ನಳತಾ ಒದ್ದಾಡ್ತಾ ಇರಬೇಕು? ಹಾಂ, ನಿಮ್ಮ ಮಗ ನೋಡಿದ್ರೆ ಆರಾಮಾಗಿರ್ಬೇಕು, ನಾನು ನೋಡಿದ್ರೆ ಇವ್ರ ಮಕ್ಕಳು ನೋಡ್ಕೊತ ಇಲ್ಲೇ ಒದ್ದಾಡ್ಬೇಕೇನು? ಅವ್ವ ಕೊಡಂದ್ರು ನಾನು ನಿನಗೆ ವಿಚ್ಛೇದನ ಕೊಡಂಗಿಲ್ಲ. ನಾನಿನ್ನ ಇಷ್ಟಪಟ್ಟ ಮದುವೆ ಆಗಿದ್ದಾನೋ ಕಷ್ಟಪಟ್ಟ ಮದುವೆ ಆಗಿದ್ದಾನೋ ಅದು ನನಗೆ ಗೊತ್ತಿಲ್ಲ. ನೀನು ನರ್ಕ ಅನುಭವಿಸ್ಬೇಕು. ನೀನು ನನ್ನ ಮುಂದೆ ಬಿದ್ದಿರ್ಬೇಕು. ನೀನು ಯಾವನ್ನು ಮದುವೆ ಆಗಬಾರ್ದು, ನೀನು ಯಾವಾಗೂ ಸುಖವಾಗಿರಬಾರ್ದು. ಇದನ್ನು ಮಾತ್ರ ನಾನು ಆಗೋದಕ್ಕೆ ಬಿಡಂಗಿಲ್ಲ. ಇಲ್ಲೇ ನಮ್ಮ ಮನ್ಯಾಗ ನೀನು ಸಾಯಿ ತನಕ ಬಿದ್ದಿರ್ಬೇಕು. ಇಲ್ಲ ಅಂದ್ರೆ ನಿಮ್ಮಪ್ಪ ನಿಮ್ಮವ್ವನ ಜೈಲಿಗೆ ಹಾಕಿಸ್ತಾನ, ನೆನಪಿಟ್ಕೋ. ಅಂಜಿಕೆ ತೋರ್ಸತ್ತೇನೆ ನನಗೆ? ಅಂಜಿಕೆ ನೀವು ತೋರಿಸೋ ಅಂಜಿಕೆಗೆ ನಾನು ಅಂಜಿ ಇಲ್ಲೇ ಉಳಿದು ಬಿಡ್ತೇನೆ ಅನ್ಕೊಂಡ್ರೇನು? ಹಾಂ, ನೋಡೋಣ ಎಷ್ಟು ದಿನ ಅಂಜಿಕೆ ಹಾಕ್ರಿ. ಒಂದಲ್ಲ ಒಂದಿನ ನನಗೂ ಟೈಮ್ ಬರ್ತೈತಿ. ಅವಾಗ ಎಲ್ಲರಿಗೂ ಹೆಂಗೆ ಉತ್ತರ ಕೊಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಹಂಗೆ ಉತ್ತರ ಕೊಡ್ತೇನೆ. ಭಾಳ ಮಾತಾಡಬೇಡ ಮಧು. ಭಾಳ ಮಾತಾಡಿದ್ವಿ ಅಂದ್ರೆ ನೋಡಿ ಮತ್ತೆ ನಾನು ಏನು ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ನಂದ ತಲೆ ಕೆಡಿಸ್ಬೇಡ. ಸುಮ್ಮನೆ ನೀನು ಪಾಡಿಗೆ ನೀನು ನಿಂತ್ಬಿಡು. ಯಾಕೆ ನಾನು ತಲೆ ಕೆಡಿಸಿ ಸುಮ್ಮನೆ ಯಾಕೆ ಹೊಡಿಸ್ಕೊತೀನಿ ನನ್ನ ಕೈಯಿಂದ? ಈಗ ಒಂದು ಹೊಡೆದನು ಸಾಕಾಗಲ್ತೇನ? ಇನ್ನೂ ಒಂದು ಬೇಕಾಗೈತೇನ? ಹೊಡಿರಿ, ನಿಮ್ಮ ಮನೆ ಬಿಟ್ಟಿದ್ದೇನಲ್ಲ ಹೊಡಿಸ್ಕೊಳಕ್ಕೆ. ಹಾಂ, ಹೊಡಿತೀರಿ, ಮತ್ತೆ ಇನ್ನೇನು ಮಾಡ್ತೀರಿ? ಅದನ್ನು ಈಗ ಮದುವೆ ಆಗಿದ್ದಲ್ಲ 2ನೇ ಹೆಂಡತಿ ಖುಷಿನ ಹೊಡಿಯೋಕೆ ನೋಡೋಣ. ಅದು ಹೆಂಗಾಗಿತ್ತು? ಯಾಕಂದ್ರೆ ನಾನು ಬಿಟ್ಟಿತ್ತಲ್ಲ ಅದಕ್ಕೆ ಹೊಡಿತಿದ್ದಿ. ಹಾಂ, ಇನ್ನು ಮುಂದೆ ನಾನು ನಿನಗೆ ಯಾಕೆ ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು? ಹೆಂಗೆ ಮಾತಾಡ್ಬೇಕು ಅನ್ನೋದು ಇನ್ನು ನನಗೂ ಗೊತ್ತಾಗೈತಿ. ಹಂಗೆ ಮಾತಾಡ್ತೇನೆ ನಾನು ಇನ್ನು ಮುಂದೆ. ಅಲ್ಲ, ನಿನ್ನ ಅವನ ಹೇಳಾಕತ್ತಾನ ಅವಾಗಿಂದ ಮತ್ತೆ ತಲೆ ಮೇಲೆ ಇರ್ಕೊಂಡಿರ್ತೇನ? ಬಾಯ ಮುಚ್ಕೊಂಡಿರ್ಲೇ. ಮತ್ತು ನೋಡಿನ ಈ ಹೊಲೋಲ್ಸ್ಬೇಗಳ ಬಯಸ್ಕೊಬೇಡ ನನ್ನ ಕಡೆಯಿಂದ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಲ್ರಿ ಹೆಂಗದ ಎಲ್ಲ ಚಲೋ ಅದ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತಾವೆ, ಚಲೋ ಬರತಾವೇನ್ರಿ? ಕಮೆಂಟ್ ಮಾಡಿರಿ ಹೆಂಗೆ ಬರತಾವ ಅಂತ ಹೇಳಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.